ವಿಡಿಯೋ ಕಾಲ್ ಬಗ್ಗೆ ಸುಳ್ಳು ಹೇಳಿದ್ರ ದರ್ಶನ್. ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ನಾನು ಸೌಜನ್ಯಯುತವಾಗಿ ಮಾತನಾಡಿದೆ, ಅದು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರಲ್ಲ. ದರ್ಶನ್ ಕೋಣೆಗೆ ಅಷ್ಟೊಂದು ಸುಲಭವಾಗಿ ಪ್ರವೇಶ ಸಾಧ್ಯನಾ? ಗೊತ್ತಿಲ್ಲದ ವ್ಯಕ್ತಿಯ ಜೊತೆಗೆ ಅಷ್ಟೊಂದು ಖುಷಿಯಿಂದ ಮಾತನಾಡಿದ್ರ? ಜೈಲು ಸೇರಿದ ಮೇಲೂ ಕೂಡ ದರ್ಶನ್ ಬದಲಾಗಿಲ್ವಾ? ಹುಟ್ಟುಗುಣ ಸತ್ರೂ ಹೋಗಲ್ಲ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಹುಟ್ಟುಗುಣ ಸತ್ರೂ ಹೋಗಲ್ಲ ಅಂತ ಹೇಳಿ. ಸೊ ಜೈಲು ಸೇರಿದ ಮೇಲೆ ಕೂಡ ದರ್ಶನ್ ಬದಲಾಗಿಲ್ವಾ ಏನು ಅಂತ ಹೇಳಿ ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತ ಹೇಳಿ. ಸೊ ನನ್ನ ಸಹೋದ್ಯೋಗಿ ನಾಗೇಶ್ ಇದ್ದಾರೆ. ನಾಗೇಶ್, ಈ ವಿಚಾರದಲ್ಲಿ ಈಗ ಏನು ಹೇಳ್ತಾರೆ? ಇವರು ಹೇಳಿರೋದು ಸುಳ್ಳು ಅನ್ನುವಂಥದ್ದನ್ನು ಹೇಗೆ ಹೇಳ್ತಾ ಇದ್ದೀರಾ? ಅರುಣ್, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅವರು ಮಾತನಾಡಿರುವಂಥ ವಿಡಿಯೋ ಕಾಲ್ ಏನಿದೆ ಅದು ಸಾಕಷ್ಟು ವೈರಲ್ ಆಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಗೂ ಕೂಡ ಆದೇಶವನ್ನು ಮಾಡಿರುವಂಥದ್ದು. ಅವರ ಜಾಣ್ಮೆಯ ಉತ್ತರವನ್ನು ಪೊಲೀಸರ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಅವರು ನನಗೆ ಗೊತ್ತಿರಲಿಲ್ಲ, ಏಕಾಏಕಿ ಮೊಬೈಲ್ ತಂದಂಥ ಸಂದರ್ಭದಲ್ಲಿ ಅಲ್ಲಿಂದ ನಿಮ್ಮ ಅಭಿಮಾನಿ ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ನಾನು ಸೌಜನ್ಯಕ್ಕೆ ಹಾಯ್ ಅಂತ ಹೇಳಿದೆ ಅನ್ನುವಂಥ ಮಾತನ್ನು ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಜೊತೆಗೆ ಯಾವಾಗ ಈ ವಿಡಿಯೋ ಕಾಲಲ್ಲಿ ಮಾತನಾಡಿದ್ದು ಅನ್ನುವಂಥ ಪ್ರಶ್ನೆಗೆ ಕಳೆದ 10-15 ದಿನಗಳ ಹಿಂದೆ ಈ ರೀತಿ ಮಾತನಾಡಬಹುದು ಅನ್ನುವಂಥ ಮಾಹಿತಿ ಇದೆ. ಆದರೆ ನನಗೆ ಅಷ್ಟಾಗಿ ಜ್ಞಾಪಕ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ತನಿಖಾಧಿಕಾರಿಗಳ ಮುಂದೆ ಸ್ವತಃ ದರ್ಶನ್ ಅವರೇ ಹೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಯಾಕೆ ಇದನ್ನು ಜಾಣ್ಮೆ ಉತ್ತರ ಕೊಟ್ಟಿದ್ದಾರೆ ದರ್ಶನ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆ ವಿಡಿಯೋ ಕಾಲ್ಗಳಲ್ಲಿ ಸ್ಪಷ್ಟವಾಗಿ 3 ಜನ ಮಾತನಾಡಿರುವಂಥ ರೌಡಿ ಶೀಟರ್ ಧರ್ಮ ಮತ್ತು ಹೊರಗಡೆಯಿಂದ ಮಾತನಾಡಿರುವಂಥ ಸತ್ಯ ಏನಿದ್ದಾರೆ ಮತ್ತು ಜೊತೆಗೆ ದರ್ಶನ್, ಇವರು ಮೂವರು ಕೂಡ ಬಹಳ ಲವಲವಿಕೆಯಿಂದ ಮಾತನಾಡಿರುವಂಥದ್ದು. ಸುಮಾರು ಹಲವು ಸೆಕೆಂಡ್ಗಳ ಕಾಲ ಇವರು ಮೂವರ ನಡುವೆ ಸಂಭಾಷಣೆ ಆಗಿರುವಂಥ ವಿಡಿಯೋ ಕಾಲ್ನ ದೃಶ್ಯಾವಳಿಗಳು ಕೂಡ ಈಗ ಹೊರಗಡೆ ಬಂದಿರುವಂಥದ್ದು. ಅದೆಲ್ಲವನ್ನ ನೋಡಿದ್ರೆ ದರ್ಶನ್ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಿಂದ ಜಾರಿಕೊಳ್ಳಲು ಜಾಣ್ಮೆಯ ಉತ್ತರವನ್ನು ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅರುಣ್.